ರೇ ನಾ ರೇ ತ ತನ ರೇ. ಪದ್ಮಗಂಧಿ ಅನ್ನೋದು ಒಂದು ಸ್ವಲ್ಪ ಹೊಸದಾಗಿ ಕೇಳಿಸ್ಬೋದು. ಪದಕ್ಕೆ ಒಂದು ಸಣ್ಣದಾಗಿ ಅರ್ಥ ಹೇಳ್ತೀನಿ. ಪದ್ಮ ಅಂದರೆ ಎಲ್ಲರಿಗೂ ಗೊತ್ತು. ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಇದೆಲ್ಲ ನಾವು ಕೇಳಿರೋದ್ರಿಂದ ಪದ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು, ಕಮಲ ಪುಷ್ಪ ಅಂತ. ಪದ್ಮಗಂಧಿ ಅಂದರೆ ಏನು ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಗಂಧ ಅಂದ್ರೂ ಗೊತ್ತು ಎಲ್ಲರಿಗೂ, ಒಂದು ಪರಿಮಳ, ಅರೋಮ ಅಂತ. ಆದರೆ ಗಂಧ ಅಂದರೆ ಇನ್ನೊಂದು ಅರ್ಥ ಇದೆ, ಸಂಬಂಧ ಅಂತ. ಹಾಗಾಗಿ ಪದ್ಮಗಂಧಿ ಅಂತ ಹೇಳಿದ್ರೆ ಕಮಲಕ್ಕೆ ಸಂಬಂಧಪಟ್ಟಿದ್ದು ಕಮಲ ಪುಷ್ಪ, ಕಮಲದ ಪರಿಮಳ. ಆ ಪರಿಮಳವನ್ನು ಕೂಡ ನಾವು ಲಾಕ್ಷಣಿಕ ಅರ್ಥದಲ್ಲಿ, ಒಂದು ಫಿಗರೇಟಿವ್ ಸೆನ್ಸಲ್ಲಿ ತಗೊಂಡ್ರೆ ಪದ್ಮದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ನೋಡಿ. ನಮ್ಮ ದೇಶದಲ್ಲಂತೂ ಸೃಷ್ಟಿಯಿಂದ ಹಿಡಿದು ಸಿನಿಮಾವರೆಗೆ ಪದ್ಮ ಹರಡ್ಕೊಂಡಿದೆ. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹಸ್ರಾರು ವರ್ಷಗಳ ಒಂದು ಪ್ರೆಸೆನ್ಸ್, ಉಪಸ್ಥಿತಿ ಇದೆ ಈ ಪುಷ್ಪಕ್ಕೆ. ಅದು ಎಲ್ಲೆಲ್ಲಿ ನೋಡಿ, ಪುರಾಣ ಆಗಲಿ, ತತ್ವಶಾಸ್ತ್ರ ಆಗಲಿ, ತರ್ಕಶಾಸ್ತ್ರ ಆಗಲಿ, ಆಯುರ್ವೇದ, ಸಂಗೀತ, ನೃತ್ಯ, ಚಿತ್ರಕಲೆ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ ಎಲ್ಲಿ ಇಲ್ಲ ಹೇಳಿ. ಇವತ್ತು ಸಿನಿಮಾದಲ್ಲೂ ಇದೆ. ಅಂದರೆ ಈ ಹೂ ಇದೆಯಲ್ಲ, ಇದ್ರದ್ದು ತುಂಬ ವಿಶೇಷವಾದಂತಹ ಉಪಸ್ಥಿತಿ ನಮ್ಮ ದೇಶದಲ್ಲಿ. ಇದು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ನಮ್ಮ ಹೃದಯವು ಕೂಡ ಅಧೋಮುಖವಾದಂತಹ ಕಮಲದ ಮೊಗ್ಗಿನ ಹಾಗಿದೆ ಅಂತ. ಇದೆಲ್ಲ ತುಂಬ ಆಶ್ಚರ್ಯಕರವಾಗಿ ಕಂಡು ನನಗೆ ಇದನ್ನೇ ಈ ಜಾಡನ್ನು ಹಿಡ್ಕೊಂಡು ಹೋದಾಗ ಎಲ್ಲಿ ಇಲ್ಲ ಈ ಕಮಲ ಪುಷ್ಪ ಅಂತ ಹುಡುಕ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಇದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೇನು ಕಂಡುಕೊಂಡ್ವಿ ನಮ್ಮ ಅನ್ವೇಷಣಾ ಪಥದಲ್ಲಿ, ಅದರ ಒಂದು ಅರ್ಧ ಭಾಗವನ್ನು ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಶಿಲ್ಪಶಾಸ್ತ್ರದಲ್ಲಂತೂ ತುಂಬ ವಿಶೇಷವಾದಂತಹ ಉಪಸ್ಥಿತಿ ಇದೆ ಕಮಲ ಪುಷ್ಪದ್ದು. ಅದರಿಂದ ಈ ಚಿತ್ರ ನಮಗೆ ತುಂಬ ವಿಶೇಷವಾದದ್ದು, ದೇಶಕ್ಕೆ ವಿಶೇಷವಾಗಿರುವಂಥದ್ದು, ಒಟ್ಟು ಚಿತ್ರರಂಗಕ್ಕೆ ವಿಶೇಷವಾಗಿದ್ದು ಅಂತ ನಾನು ಹೇಳಿದ್ರೆ ಅದನ್ನು ಅತಿಶಯೋಕ್ತಿ ಅಂತ ನೀವು ಖಂಡಿತ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಒಂದು ಪುಷ್ಪವನ್ನು ಕುರಿತು 2 ಗಂಟೆಯ ಕಥಾಚಿತ್ರ ಆಗಿರೋದು ಇದಂ ಪ್ರಥಮ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ಅದಕ್ಕೆ ಬೇರೆ ಇನ್ನೇನಾದರೂ ಇದ್ದರೆ ಸೇರುವಂತಹ ವಿಚಾರ ಹೇಳಬಹುದು. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಮಲ ನಮ್ಮ ದೇಶದ ರಾಷ್ಟ್ರ ಪುಷ್ಪ, ಅದೊಂದು. ಇದನ್ನು ನಮ್ಮ ಸ್ವಾಮಿಗಳು ಹೇಳಿದಾಗೆ ಇದಕ್ಕೆ ಒಂದು ದೈವತ್ವದ ಗಂಧ ಮೆತ್ಕೊಂಡಿದೆ. ಇಟ್ಸ್ ಎ ಡಿವೈನ್ ಫ್ಲವರ್, ಇಟ್ಸ್ ಎ ಗ್ರೇಟ್ ಫ್ಲವರ್, ಸೋ ಬ್ಯೂಟಿಫುಲ್ ಫ್ಲವರ್. ಅದಕ್ಕೆ ಇರುವಂತಹ ಅರ್ಥಗಳ ಛಾಯೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದನ್ನು ಅನ್ವೇಷಿಸ್ಕೊಂಡು ಹೋಗಿ ಈ ಚಿತ್ರವನ್ನು ಮಾಡಿರೋದಾಗಿದೆ. ನಾವು ಕಥೆಯನ್ನು ಮಾಡಿಬಿಡಬಹುದು, ನಮ್ಮ ಕಲ್ಪನೆಯಲ್ಲಿ ಏನೇನೋ ಬರುತ್ತೆ. ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ ಅದನ್ನು ಕಥಾಚಿತ್ರವಾಗಿ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಅದು ಸಿನಿಮಾ ಚೆನ್ನಾಗಿ ಗೊತ್ತಿರೋರು ಮಾತ್ರ, ಇಂಥ ವಿಷಯಗಳಲ್ಲಿ ಆಸಕ್ತಿ ಇರೋರು ಮಾತ್ರ, ಅದಕ್ಕೊಂದು ಬರೀ ಆಸಕ್ತಿ ಸಾಲದು, ಈ ಹುಚ್ಚು ಹತ್ತಿಸ್ಕೊಂಡಿರೋರು ಮಾತ್ರ ಮಾಡಬಹುದಂಥದ್ದು. ನನಗೆ ಕನ್ನಡ ಸಿನಿಮಾದ ರಂಗದಲ್ಲಿ ಇಂಥ ಹುಚ್ಚನ್ನು ಹತ್ತಿಸ್ಕೊಂಡು ಆವತ್ತಿಂದ ಹುಚ್ಚರಾಗೆ ಬಾಳ್ತಾ ಇರೋವಂಥವ್ರಂದರೆ ನನ್ನ ಪಕ್ಕದಲ್ಲಿ ಕೂತಿರುವಂಥ ನಟ ನಿರ್ದೇಶಕ ಖ್ಯಾತರು ಕೆ ಸುಚೀಂದ್ರ ಪ್ರಸಾದ್ ಅವರು ಕೈ ಹಾಕ್ತಾ ಇದ್ದಿದ್ರೆ ಬಹುಶಃ ಇದೊಂದು ಪುಸ್ತಕ ಆಗ್ತಾ ಇತ್ತಷ್ಟೇ. ನಾನೇ ಒಂದು ಡಿಲಿಟ್ ಪದವಿ ಪಡ್ಕೋಬೋದಾಗಿತ್ತು ಇದನ್ನೆಲ್ಲ ಬರೆದು. ಆದರೆ ಇವತ್ತು ನಿಮ್ಮ ಕಣ್ಣು ಮುಂದೆ ಅತ್ಯಂತ ಮನೋಜ್ಞವಾದಂತಹ, ವರ್ಣರಂಜಿತವಾದಂತಹ, ಸುಂದರವಾದಂತಹ, ಒಂದು ಚಿತ್ತಾಕರ್ಷಕವಾದಂತಹ ಚಿತ್ರವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕೆ ಸುಚೀಂದ್ರ ಪ್ರಸಾದ್. ನಾನು ನಿಮ್ಮೆಲ್ಲರ ಮುಂದೆ ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅವರ ಪರಿವಾರ ದೊಡ್ಡದು, ಅವರಿಗೆ ಚಿತ್ರವೂ ಗೊತ್ತು, ಸಾಹಿತ್ಯವೂ ಗೊತ್ತು, ಮತ್ತು ಚಿತ್ರದ ಒಂದು ರಾಸಿಕ್ಯ ಅಂತ ಹೇಳ್ತೀವಲ್ಲ, ಎಸ್ಥೆಟಿಕ್ಸ್, ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರುವಂಥವ್ರು. ಅದರಿಂದ ಆ ಚಿತ್ರವನ್ನು ನೋಡಿದ ಮೇಲೆ ಅವರು ಮಾಡ್ತಾ ಇರುವಂಥ ರೀತಿಯನ್ನು ನಾನು ಕಂಡಾಗ ಸೂಕ್ತವಾದಂತಹ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಅಂತ, ಇದು ಕೂಡ ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಲ್ಲಿದ್ದವನು ಕಡಲೆ ಇಲ್ಲ, ಇದೆಲ್ಲ ಗಾದೆ ನಮಗೆ ಗೊತ್ತೇ ಇದೆ. ನಾವು ಬೇಕಾದಷ್ಟು ಅಧ್ಯಯನ ಮಾಡಬಹುದು, ಆದರೆ ಚಿತ್ರವಾಗಿ ಅದನ್ನು ರೂಪಿಸುವಂತಹ ಒಂದು ಸಂದರ್ಭವು ಒದಗಿ ಬಂತು. ವ್ಯಕ್ತಿ ವಿಶೇಷವೂ ನಮ್ಮ ಕೈಗೆ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಇವತ್ತು ತುಂಬ ಸಂತೋಷದ, ಸಮಾಧಾನದ, ತೃಪ್ತಿಯನ್ನು ಕೊಡುವಂತಹ ದಿನ. ನಮ್ಮ ಪತ್ರಕರ್ತರು ನಾವು ಕರೆದಾಗೆಲ್ಲ ಬಂದು ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀವು ಕೊಡೋದು, ನೀವು ಮಾಡೋವಂಥದ್ದು ಬಹಳ ಮುಖ್ಯ ನಮಗೆ. ಯಾಕೆಂದರೆ
ಈ ಸಿನಿಮಾ ಮಾಡೋದು ದೊಡ್ಡದಲ್ಲ. ಇದೆ ಹೇಗೆ ನಾನು ಸುಚೀಂದ್ರ ಹೇಳ್ತಾ ಇರ್ತೀನಿ, ನಾವು ಚೆನ್ನಾಗಿ ಪದಾರ್ಥಗಳನ್ನೆಲ್ಲ ಹಾಕಿ ಅಡುಗೆ ಮಾಡಿಟ್ಬಿಟ್ಟು ಊಟಕ್ಕೆ ಬನ್ನಿ ಅಂತ ಕರೆದ ಹಾಗೆ ಈ ಚಿತ್ರ ಬಿಡೋದು ಅಂದರೆ ಚಿತ್ರ ತೋರಿಸ್ತಾ ಇದ್ದೀವಿ, ಬಂದು ನೋಡಿ ಅಂತ ಹೇಳಬೇಕು. ಈಗ ಊಟಕ್ಕೆ ಕರ್ಕೊಂಬರೋದು, ಎಲೆ ಹಾಕಿದ್ದೀವಿ, ಊಟಕ್ಕೆ ಕರ್ಕೊಂಬರೋದು ಪತ್ರಕರ್ತರ ಕೆಲಸ ಅಂತ ಅಷ್ಟು ಮಟ್ಟಿಗೆ ತಾವು ಇದಕ್ಕೆ ಪ್ರಚಾರ ಕೊಟ್ಟು ಜನರ ಕಿವಿಗೆ ಮುಟ್ಟಿಸಿದ್ರೆ ಅವರ ಕಣ್ಣು ಸೌಭಾಗ್ಯವನ್ನು ಕಂಡುಕೋಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ. ಪದ್ಮಗಂಧಿ ಕುರಿತು ಅನೇಕ ರಸವತ್ತಾದ ಮತ್ತು ದಾಖಲು ಯೋಗ್ಯ ಸಂಗತಿಗಳನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಪ್ರಥಮ ಒಂದೇ ಅಂತ ನಾವು ಹೇಳಬೇಕಾದ್ದು ಪ್ರೊಫೆಸರ್ ಎಸ್ ಆರ್ ವಿದುಷಿಯವರು ನಮ್ಮ ರಾಷ್ಟ್ರೀಯ ಭಾರತೀಯತೆಯನ್ನು, ರಾಷ್ಟ್ರೀಯ ಪುಷ್ಪದ ಕುರಿತಾಗಿ, ನಮ್ಮ ಅಸ್ಮಿತೆಯ ಕುರಿತಾಗಿ ಚಿತ್ರ ಆಗಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರನ್ನ ಪ್ರಾತಸ್ಮರಣೀಯರನ್ನಾಗಿಸುತ್ತೆ, ಸಂಧ್ಯಾ ವಂದನೀಯರನ್ನಾಗಿಸುತ್ತೆ. ನಮಗೆ ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ನೂ ಶೇಷ ಇವೆ ಅನೇಕ. ವಿಶೇಷದಲ್ಲಿ ಪದವಿ ಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂಥ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಹೂಡಿಕೆ ಸಂಗತಿಗಳು ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿಯವರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಯಾಕೆ ನೋಡಬೇಕು ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನು ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ಬಯಸುವಂಥವರು ಈ ಚಿತ್ರವನ್ನು ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನೋ ಕಾರಣಕ್ಕಾಗಿ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ನೆಲ, ಈ ನೆಲ ಜಲ ಇವೆಲ್ಲವೂ ನಮಗೆ ಆಶ್ರಯ ಕೊಟ್ಟಿದೆ, ಆಸರೆ ಕೊಟ್ಟಿದೆ. ಈ ಆಶ್ರಯ ಆಸರೆಗಳ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನು ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರ ರಾಜಕೀಯ ಪಕ್ಷಗಳು ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇತ್ಯಾದಿಗಳನ್ನು ಇಟ್ಕೊಂಡ್ಬಿಟ್ಟಿರ್ತವೆ. ಹಾಗಾಗಿ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನು ಬಳಸಿದರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದರ ಹಿನ್ನೆಲೆ, ಇದು ಮುನ್ನೆಲೆ ಬರಬೇಕು ಅಂತಂದರೆ ಇದರ ಹಿನ್ನೆಲೆ ತುಂಬ ಗಟ್ಟಿಯಾದ್ದು, ಸತ್ವಯುತವಾದ್ದಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತು ಸತ್ವ ಇವೆಲ್ಲದಕ್ಕೂ ಈ ಪದ್ಮಗಂಧಿ ತುಂಬ ಸಹಕಾರಿ. ಪದ್ಮದ ಪರಿಮಳವನ್ನು ಬೀಳ್ತಿರುವಂತಹ ಈ ಚಿತ್ರ ನೋಡಿ ಬಂದು ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆ ಏನು, ಗೌರವವೇನು, ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕರು ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕ ನಮಗೆ ಇಷ್ಟೆಲ್ಲರೂ ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನೂ ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೀವಿ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳುವುದು, ಅಂಥವರು ಬಂದ ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಅಲ್ಲಿಂದೇ ಆರಂಭ ಮಾಡೋಣ. ನಮಗೆ ಇರೋಂಥವ್ರು ಎಲ್ಲರೂ 2 ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬೊಬ್ಬರು ತೆಕ್ಕೊಂಡ್ರು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳೋ ಬದಲು ಈಗಾಗಲೇ ಅದರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡುವಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತಮ್ಮಲ್ಲಿ 2 ಮಾತುಗಳನ್ನು ಆಡ್ಬಿಡ್ತು ಅಂತಂದರೆ ಪದ್ಮಗಂಧಿನ ಸಾರಾಸಕ್ಟಾಗಿ, ಅಂದರೆ ಅದರ ಸಾರ ಸಂಗ್ರಹ ಮಾಡಿಕೊಡೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಹರೀಶ್ರನ್ನ ನಾನು ದಯಮಾಡಿ ಇದ್ರ ಕುರಿತಾಗಿ ಎಲ್ಲರೂ ಮಾತಾಡಬೇಕು ಅಂತ ಕೇಳ್ತೇನೆ. ಮೊದಲು ನಾನು ಡಾಕ್ಟರ್ SR ಲೀಲಾ ಅವ್ರನ್ನ ಅಭಿನಂದಿಸ್ತೇನೆ. ಏಕೆಂದರೆ ಅವರ ಚಿಂತನೆ ಮತ್ತು ಯೋಚನೆ ಯಾವತ್ತೂ ಕೂಡ ರಾಷ್ಟ್ರೀಯ ಸ್ರೋತ ಮತ್ತು ರಾಷ್ಟ್ರೀಯತೆಯ ಕಡೆಗೆ ಇರುತ್ತೆ, ಸಂಸ್ಕೃತಿಯ ಕಡೆಗೆ ಇರುತ್ತೆ. ಇದರ ಟ್ರೈಲರ್ ನೋಡಿದ ಮೇಲೆ ಪೂರ್ತಿ 2 ಗಂಟೆ ಪೂರ್ತಿ ಯಾವಾಗ ನೋಡ್ತೀವಿ ಅನ್ನುವಂತಹ ಕುತೂಹಲ ಕೂಡ ಉಂಟಾಗಿದೆ. ಇದರ ಬಗ್ಗೆ ಸಂಗೀತವನ್ನು ನೀಡಿದಂತಹ ಶಂಕರ್ ಶಾನ್ಭಾಗರು ಮತ್ತು ಬಹಳಷ್ಟು ನಮ್ಮ ಪರಿಚಿತರು, ಸ್ನೇಹಿತರು ಇದರಲ್ಲಿ ಪರಮಶಿವನ್ ಅವರು ಇದರ IIT ಮಡ್ರಾಸಲ್ಲಿ ಪ್ರೊಫೆಸರ್ ಆಗಿದ್ದವರು ಸಂಗೀತವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಶಂಕರ್ ಶಾನ್ಭಾಗ್ ಅವರು ಹಾಡಿದ್ದಾರೆ. ಇದರಲ್ಲಿ ಪಾತ್ರ ಮಾಡಿದಂತಹ ಪದ್ಮಿನಿಯವರು ಎಲ್ಲ ನಮಗೆ ಚಿರಪರಿಚಿತರು. ಅದರಲ್ಲಿ ಒಳ್ಳೆ ಪಾತ್ರ ಮಾಡಿದಂಥ ಹೆಸರು ಆಕೆಯದು ಮಹಾಪದ್ಮ ಅಂತ ಕೇಳಿ ಇದ್ದಿದ್ದು ರೋಮಾಂಚನ ಆಯಿತು. ಹಾಗಾಗಿ ಬಹುಶಃ ಸಹಸ್ರಾರ ಪದ್ಮವನ್ನು ಕೂಡ ನೀವು ತಗೊಂಡಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ 7 ಬೆಟ್ಟಗಳನ್ನು 7 ಪದ್ಮಗಳನ್ನು ನೀವು ಖಂಡಿತ ಇದನ್ನು ವಿವರಿಸಿರ್ತೀರಿ. ಹಾಗಾಗಿ ಎಲ್ಲೆಲ್ಲಿ ಇವತ್ತು ಕೊರತೆ ಇರುವಂಥದ್ದು ಏನು ಅಂತಂದರೆ ನಮ್ಮ ಮೂಲ ಸ್ರೋತವನ್ನು ನಾವು ಮರೆತಿರೋದು. ಸೊ ನಮ್ಮನ್ನು ನಾವು ತಿಳ್ಕೊಂಡಾಗ
ನಮಗೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಹಿರಿಮೆ ಬರುತ್ತೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಿ. ನಾನು ಆಗಲೇ ಹೇಳಿದಾಗೆ ಯಾವುದಾದ್ರೂ ಸ್ಕ್ರೀನ್ ಮಾರತ್ಹಳ್ಳಿ, ವರ್ತೂರು, ಈ ಕಡೆ ಆ ಕಡೆ ಹತ್ತಿರದಲ್ಲಿ ವೈಟ್ಫೀಲ್ಡ್ ಈ ಭಾಗದಲ್ಲಿ ನೀವು ಸ್ಕ್ರೀನ್ ಮಾಡಿದಾಗ ನಮ್ಮ ಹೈಸ್ಕೂಲ್ ಮಕ್ಕಳು ಯಾರ್ಯಾರು ಸಂಸ್ಕೃತವನ್ನು ದ್ವಿತೀಯ ಭಾಷೆಯನ್ನು ತೆಗೆದುಕೊಂಡಿದ್ದಾರೆ, ಯಾಕಂದರೆ ನಮ್ಮಲ್ಲಿ 1 ಡಜನ್ ಸಂಸ್ಕೃತ ಪಂಡಿತರಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಮಕ್ಕಳನ್ನು ಹೈಸ್ಕೂಲ್ ಮಕ್ಕಳು ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಹೈಸ್ಕೂಲ್ ಮಕ್ಕಳು ಅಷ್ಟೋ ಜನರನ್ನ ಕರ್ಕೊಂಡ್ಬಂದು ನಾವು ತೋರಿಸೋದಕ್ಕೆ ನಾವು ಕಾತರಾಗಿದ್ದೀವಿ. ನಮ್ಮ ಟೀಚರ್ಸ್ನು ಅಷ್ಟು ಜನ ಕರ್ಕೊಂಡ್ಬಂದು ನಾವು ತೋರಿಸ್ತೀವಿ ಸರ್. ಆದಷ್ಟು ಬೇಗ ಇದು ಬಿಡುಗಡೆ ಆಗಲಿ. ಮತ್ತು ಹೇಗೆ ಕಾಂತಾರನ ಪ್ರಧಾನಿಯವರು ಕರೆದು ನೋಡಿದ್ರು, ರಾಷ್ಟ್ರಪತಿಗಳು ಅವರ ಮನೆಯಲ್ಲೇ ರಾಷ್ಟ್ರಪತಿ ಭವನದಲ್ಲಿ ಹಾಕ್ಸ್ಕೊಂಡು ನೋಡಿದ್ರು, ಇನ್ನೊಂದು ಅತ್ಯಂತ ಶೀಘ್ರದಲ್ಲಿ ಈ ಚಿತ್ರವನ್ನು ನರೇಂದ್ರ ಮೋದಿಜಿಯವರು ನೋಡಲಿ, ರಾಷ್ಟ್ರಪತಿಗಳು ನೋಡಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪದ್ಮದ ಬಗ್ಗೆ ಸಾಕಷ್ಟು ಎಲ್ಲರೂ ಮಾತನಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಅನಿಸ್ಬೋದು ಇವರು ಒಂದು ದೇವಸ್ಥಾನ ನಡೆಸ್ತಾ ಇರ್ತಕ್ಕಂತಹ ಧರ್ಮದರ್ಶಿಗೆ ಈ ಸಿನಿಮಾದಲ್ಲಿ ಏನು ಕೆಲಸ ಅಂತ ಬಹುಶಃ ಅನ್ನಿಸ್ತಾ ಇರಬಹುದು. ಆದರೆ ಈ ಭಾರತೀಯ ಸಂಸ್ಕೃತಿ ಏನಿದೆ ಅದರ ಎಲ್ಲ ಪ್ರಾಕಾರದಲ್ಲಿಯೂ ಕೂಡ ಈ ಪದ್ಮದ ಏನೋ ಒಂದು ಝಲಕ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಎಷ್ಟು ಅಗೆದು ಬಗೆದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವಿಷಯ ಇದೆ. ಅದರಲ್ಲಿ ಮೂಲತಃ ನಾವು ಆಯುರ್ವೇದವನ್ನು ಅಭ್ಯಾಸ ಮಾಡೋದ್ರಿಂದ ಈ ಕಮಲದ ಪುಷ್ಪದಲ್ಲಿ ನೂರಾರು ಔಷಧಿಯನ್ನು ಮಾಡ್ತೀವಿ. ಕಮಲದ ಪುಷ್ಪ, ಕಮಲದ ಎಲೆ, ಕಮಲದ ದಂಟು, ಕಮಲದ ಬೇರು, ಇದೆಲ್ಲದರಲ್ಲಿಯೂ ಕೂಡ ಸಾಕಷ್ಟು ಔಷಧಿಯನ್ನು ಮಾಡ್ತೀವಿ. ಅಂತಹ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಸಣ್ಣ ನನ್ನ ಕೆಲಸವನ್ನು ಸುಚೇಂದ್ರ ಪ್ರಸಾದ್ ಅವರೇ ಕರೆದು ನನ್ನ ಕೈನಲ್ಲಿ ಹೇಳಿಸಿದ್ದಾರೆ. ಅದು ನಾನು ಒಂದು ಡಬ್ಬಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಬಹುಶಃ ಅವರ 1 ದಿವಸದ ಡಬ್ಬಿಂಗ್ ಥಿಯೇಟರ್ನ ಬಾಡಿಗೆ ಎಕ್ಸ್ಟ್ರಾ ಕೊಡೋ ಹಾಗೆ ಬಹುಶಃ ಮಾಡಿರ್ಬೋದು. ಆದರೂ ಕೂಡ ಸಹಿಸಿಕೊಂಡು ಅವರು ನನ್ನ ಕೈಯಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ಅದು ಹೇಗೋ ಇರಲಿ, ಒಟ್ಟಾರೆ ಈ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ನೋಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಯಾಕೆಂದರೆ ನಮ್ಮ ದೇಶದ ಪುಷ್ಪವಾಗಿರುವಂತಹ ಈ ಕಮಲವನ್ನು ಎಲ್ಲರೂ ಅದರ ಪರಿಮಳವನ್ನು ಆಘ್ರಾಣಿಸಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ದಯಮಾಡಿ ನಿಮ್ಮ ಮಿತ್ರರು, ನಿಮಗೆ ಬೇಕಾದವರು ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳುವಂತಹ ದೊಡ್ಡ ಕೆಲಸವನ್ನು ಪತ್ರಿಕಾ ಮಾಧ್ಯಮದವರು ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಕೇಳೋದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಲೀಲಾ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಸಿನಿಮಾ ಅಕಸ್ಮಾತಾಗಿ ಬಂದಿರೋದಲ್ಲ. ಹಲವಾರು ವರ್ಷಗಳಿಂದ ಲೀಲಾರ ಪರಿಚಯ ಇದೆ. ಯಾವಾಗ ಲೀಲಾ ಅವ್ರನ್ನ ಸಿಕ್ಕಿದ್ರು, ಪ್ರೇಮ, ಕಮಲದ ಹೂವಿಂದ ಆ ವಿಷಯ, ಕಮಲದ ಹೂವಿಂದ ಈ ವಿಷಯ ಅಂತ ಕಮಲದ ಹೂವಿನ ಉಸಿರಾಡ್ತಾ ಇದ್ರು, ಕಮಲದ ಹೂವಿನ ಕನಸು ಕಾಣ್ತಾ ಇದ್ರು, ಕಮಲದ ಹೂವು ಮಾತಾಡ್ತಾ ಇದ್ರು. ಲೀಲನ ತಲೆಯಲ್ಲಿ ಯಾವಾಗಲೂ ಕಮಲದ ಹೂವು. ಆದರೆ ಹರೀಶ್ ಅವರಾಗಲೇ ಹೇಳಿದಾಗೆ ಲೀಲಾ ಅಂತ ಅಂದರೆ ದೇಶಭಕ್ತಿ, ದೇಶ ಇರಬೇಕು. ಮೊದಲನೇದಾಗಿ ನಾನು ಕೇಳಿದ್ದು, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ತುಂಬ ಜನಕ್ಕೂ ಗೊತ್ತಿರಲಿಕ್ಕಿಲ್ಲ. ಈ ಸಿನಿಮಾದ ಒಂದು ವಿಶೇಷತೆ ನಾವು ನೋಡ್ತೀವಿ. ಏನಂದರೆ ಆ ಕಮಲದ ಹೂವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ಪಾತ್ರವನ್ನು ವಹಿಸಿತು ಅದನ್ನು ಸುಚೇಂದ್ರ ಪ್ರಸಾದ್ ಅವರು ಕಡೆಯದಾಗಿ ತಗೊಂಡು ಬರ್ತಾರೆ. ಒಂದು ರೀತಿ ನಾನು ಹೇಳ್ತೀನಿ, ಮೈ ರೋಮಾಂಚನವಾಗುವ ರೀತಿಯಲ್ಲಿ ಕಲಾತ್ಮಕವಾಗಿ ಅದನ್ನು ತಗೊಂಡು ಬಂದಿದ್ದಾರೆ. ಬಹುಶಃ ನೀವು ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗೋದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಯುದ್ಧ, ಕಮಲದ ಹೂವು, ಅದನ್ನು ಸುಚೇಂದ್ರ ಪ್ರಸಾದ್ ಅವರು ಎಷ್ಟು ಮನೋಜ್ಞವಾಗಿ ತಗೊಂಡು ಬಂದಿದ್ದಾರೆ. ಅದು ಕಡೆಯ ಚಿತ್ರ ನೀವೊಂದು ತುಣುಕನ್ನು ನೋಡಿದ್ರಿ. ಈ ಸಿನಿಮಾ ಆ ಥರ ಅದ್ಭುತ ಅಂತ ನಾನು ಹೇಳಿದೆ. ಹೀಗೆ ಲೀಲಾ ಜೊತೆ ಮಾತಾಡ್ತಾ, ಲೀಲಾ ಕಮಲದ ಹೂವು ಊಟಕ್ಕೂ ಕೂಡ ಆಗುತ್ತೆ, ಕಮಲದಲ್ಲಿ ಥೆರಪಿಟಿಕ್ ವ್ಯಾಲ್ಯೂ ಇದೆ, ಕಮಲ ಆಹಾರಕ್ಕೂ ಆಗುತ್ತೆ ಅಂತ ಅಂದಾಗ ಸರಿ ಅದು ಒಂದು ಇದ್ದು ಬಿಡಲಿ ಅಂತ ಅಂದ್ಕೊಂಡು ಹಾಗೆಯೇ ಚಿತ್ರದಲ್ಲಿ ಬಂದಾಗ ಅಭಿನಯಿಸಿದ್ವಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಸುಚೇಂದ್ರ ಪ್ರಸಾದ್ ಅವರಿದ್ದಾಗ ತನ್ನಷ್ಟಕ್ಕೆ ತಾನು ಪಾತ್ರಗಳು ಹೋಗ್ತಾ ಇರುತ್ತೆ. ಹಾಗೆ ನಾನು ಹೋಗ್ತಾ ಇದ್ದೆ, ಹಾಗೆ ಮುಗಿಸ್ಕೊಂಡು ಬಂದೆ. ಇದು ಆ ತರಹದ ಒಂದು ಸುಂದರವಾದ ನಿರ್ದೇಶನ, ಅತ್ಯದ್ಭುತವಾದ ಕಥೆ, ಅದನ್ನು ಕಟ್ಟಿಕೊಟ್ಟ ರೀತಿ, ಅದನ್ನು ತೆರೆ ಮೇಲೆ ತಂದಂಥ ರೀತಿ ಇದೆಯಲ್ವ, ಇದನ್ನು ಪ್ರತಿಯೊಬ್ಬರು ಅನುಭವಿಸಲೇಬೇಕು. ಇದು ಬರೀ ಭಾರತದ ಕರ್ನಾಟಕದವರು ಮಾತ್ರ ಅಲ್ಲ, ಸಂಸ್ಕೃತದಲ್ಲಿದೆ, ಹಿಂದಿನಲ್ಲಿದೆ. ಇಡೀ ಭಾರತಕ್ಕೆ ಆಗುವಂತಹ, ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ಇದನ್ನು ಪ್ರತಿಯೊಬ್ಬರು ನೋಡಬೇಕು. ನೋಡಲಿಲ್ಲ ಅಂದರೆ
ಕಳ್ಕೊತೀರಾ, ಏನನ್ನೋ ಕಳ್ಕೊತೀರಾ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬಲ್ಲೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪದ್ಮಗಂಧಿ ಇದು ಒಂದು ಬರೀ ಚಿತ್ರವಲ್ಲ, ಇದು ಎನ್ಸೈಕ್ಲೋಪೀಡಿಯಾ. ಈ ಚಿತ್ರ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ಸಿಂಪಲ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಇದರಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇದೆ. ಎವ್ರಿ ಫ್ರೇಮ್, ಒಂದು ಫ್ರೇಮ್ ನಾವು ಈ ಕಡೆ ಒಂದು ಸ್ವಲ್ಪ ಹೊತ್ತು ಈ ಕಡೆ ತಲೆ ಅಲ್ಲಾಡಿಸಿದ್ರೆ ಸಾಕು, ಒಂದು ಇನ್ಫಾರ್ಮೇಷನ್ ಈಸ್ ಲಾಸ್ಟ್. ಸೊ ಎವ್ರಿ ಕ್ಯಾರೆಕ್ಟರ್ ಈಸ್ ಇನ್ಫಾರ್ಮೇಷನ್ಸ್. ಇದನ್ನು ನಾನಂತೂ ಬುಕ್ಕಲ್ಲಿ ಓದಿರಲಿಲ್ಲ, ಸ್ಕೂಲಲ್ಲಿ ಓದಿರಲಿಲ್ಲ, ನಿಜವಾಗ್ಲೂ ಒಪ್ಕೊಳ್ತೀನಿ. ಈ ಸಿನಿಮಾ ನೋಡಿದ್ಮೇಲಂತೂ ತುಂಬ ಇನ್ಫಾರ್ಮೇಷನ್ಸ್. ಒಂದು ಪದ್ಮ ಅನ್ನೋ ಪದ್ಮ ಹೆಸರಿಗೆ 36,000 ಪರ್ಯಾಯ ಮೀನಿಂಗ್ ಇದೆ ಅಂದಾಗ ನಾನೇ ನಂಬಕ್ಕಾಗಲಿಲ್ಲ. ಆದರೆ ಒಪ್ಕೊಳ್ಳೇಬೇಕಾಗಿತ್ತು, ಅದಕ್ಕೆ ಸಾಕ್ಷಿಗಳು ಎಲ್ಲ ಇತ್ತು. ಈ ಚಿತ್ರ ಕನ್ನಡ, ಸಂಸ್ಕೃತ್ ಅಂಡ್ ಹಿಂದಿ 3 ಲ್ಯಾಂಗ್ವೇಜಲ್ಲಿ ಬಂದಿದೆ. ಸರ್, ನಾನು ಈ ಚಿತ್ರ ಮಾಡಿದ ಮೇಲಿಂದ ನಮ್ಮ ಮನೆ ರೇಷನಲ್ಲಿ ಮಕಾನ್ ಎವ್ರಿ ಮಂತ್ ಇದು ಒಂದು ಫಾರ್ಮ್ಯಾಟ್ ಆಗ್ಬಿಟ್ಟಿದೆ. ಈ ಕಡೆ ರೇಷನ್ ತರಬೇಕಾದ್ರೆ ನನ್ನ ವೈಫ್ ಹೇಳಿದೆ, ಒಂದು ಸ್ವಲ್ಪ ತಗೊಂಡು ಬರಲೇಬೇಕು ಅನ್ನೋದಾಗ್ಬಿಟ್ಟು ನಮ್ಮ ಮನೇಲಿ ಊಟಕ್ಕೆ ರೆಗ್ಯುಲರೈಸ್ ಆಗಿಬಿಟ್ಟಿದೆ. ಆ ರೀತಿ ಮಕಾನ ಇದು ಪದ್ಮ ಅನ್ನೋದು ತುಂಬ ಈ ಸಿನಿಮಾ ನೋಡಿ ನಿಮಗೆ ನಾನು ಹೇಳ್ತಾ ಇರೋದು ಇದು ಇರ್ಬೋದು, ಆದರೆ ಈ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಹೌದು, ನಾನು 2 ಅವರ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ವರ್ತ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ. ಅದು ನಾನು ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ, ನೀವು ಎಂಜಾಯ್ ಮಾಡಿ. ಈ ಚಿತ್ರ ತೆರೆ ಮೇಲೆ ಬರಲಿ, ತೆರೆ ಮೇಲೆ ಬಂದು ಎಲ್ಲರನ್ನೂ ಖುಷಿ ಪಡಿಸಲಿ ಅಂತ ನಾನು ಈ ಮೂಲಕ ನಿರ್ದೇಶಕರು ಮತ್ತು ನಿರ್ಮಾಪಕರು ಇಬ್ಬರಿಗೂ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಂದೆಯವರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ಹೇಳಿದರು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಒಂದು 25 ವರ್ಷ ಹಳೆ ಕಥೆ ಇದು, ಇಲ್ಲ 29 ವರ್ಷ. ನಾನು ಆವಾಗ ಅವರು ಸುಮಾರು ವರ್ಷ ಆದಮೇಲೆ ಬಣ್ಣ ಹಚ್ಚಿ ನಾಟಕ ಮಾಡಿದ್ರು, ರಮಾಕಾಂತನ ಪಾತ್ರ ಮಾಡಿದ್ರು, ಭಕ್ತ ಅಂಬರೀಷನಲ್ಲಿ. ನಮ್ಮ ತಂದೆ ಹಾರ್ಮೋನಿಯಂ ನುಡಿಸಿದ್ರು. ಅವಾಗ ಕಲ್ಲು ಕೈಲಿ ಬೇಕಾದರೂ ಹಾಡು ಹೇಳಿಸಬಲ್ಲರು ಇವರು ಅಂತ ನಮ್ಮ ತಂದೆ ಬಗ್ಗೆ ಒಂದು ಮಾತು ಹೇಳಿದರು. ಅದು ಜಡ ವಸ್ತು, ಅಚೇತನ ವಸ್ತು, ಅದರಲ್ಲಿ ಕೂಡ ಅದಕ್ಕೆ ಚೇತನ ತುಂಬಿ ಅದರ ಕೈಯಲ್ಲಿ ಹಾಡಿಸಬಲ್ಲರು ಅಂತ. ಯಾಕೆಂದರೆ ರಾಜ್ಕುಮಾರ್ ಅವ್ರ ಕೈಲಿ ಆಂಜನೇಯ ಪಾತ್ರ ಮಾಡಿಸಿದ್ರು ನಮ್ಮ ತಂದೆ. ಹಾಗೆ ಒಂದು ಅತಿ ಶುಷ್ಕವಾದಂತಹ, ಅದಕ್ಕೆ ನಿಸ್ಸಾರವಾದಂತಹ ಟಾಪಿಕ್ ಇದು. ನಿಜವಾಗಿ ಹೇಳಬೇಕಂದ್ರೆ ಇದೇನೆಂದರೆ ಬರೀ ವಿದ್ವಾಂಸರಿಗೆ ರುಚಿಸುತ್ತೆ. ಆ ತರಹ ಅಚೇತನವಾದಂತಹ ಜಡ ವಸ್ತುವನ್ನು ತಗೊಂಡು ಹೋಗಿ ನೀವು ಸುಚೇಂದ್ರ ಪ್ರಸಾದ್ ಅವರು ಕೊಟ್ಟರೆ ಅವರ ಹತ್ರದಿಂದ ಒಂದು ಸಿನಿಮಾ ಮಾಡ್ತಾರೆ. ಆ ಶಕ್ತಿ ಅವರಿಗೆ ಇದೆ. CINEMA ಅನ್ನೋದರಲ್ಲಿ ಎಲ್ಲ ಗೊತ್ತು. ಸಿನಿಮಾ, ಅದರಲ್ಲಿ ಆ್ಯಕ್ಟಿಂಗ್ ಇರ್ಬೋದು, ಸಂಗೀತ ಇರ್ಬೋದು. ಅವರು ಎಲ್ಲರೂ ಕನ್ನಡದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅವರ ಬಗ್ಗೆ ಅವರ ಬಹುಭಾಷಾ ವಿದ್ವಾಂಸರು. ನಾವು ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಅವರೇ ಬರೆದ್ರು ಲಾವಣಿಯನ್ನು. ಆ ಲಾವಣಿಯಲ್ಲಿ ಒಂದು ಲೈನ್ ಬರುತ್ತೆ, ನಂಬುಗೆ ಖಾನ್ ಅಜೀಮುಲ್ಲಾ ಅಂತ. ಅದರ ಪ್ರೊನೌನ್ಸಿಯೇಷನ್ ಹೇಗೆ ಬರಬೇಕು, ಅದು ಹೇಗೆ ಉಚ್ಚಾರ ಮಾಡಬೇಕು, ಹಾ ಅನ್ನೋದನ್ನು ಅದರ ಮೇಲೆ ಒಂದು 10 ನಿಮಿಷ ಅದು ಬರೋವರೆಗೂ ಬಿಡಲಿಲ್ಲ. ಅನಿಲ್ ಅವರಿದ್ದಾರೆ, ಅವ್ರು ಹಾಡಿದಾಗ ಹಾ ಇಲ್ಲ ಅದು ಹಂಗಲ್ಲ, ಅದು ಹಾ ಬರಬೇಕು, ಇಲ್ಲಿಂದ ಗಂಟ್ಲಿಂದ ಬರಬೇಕು ಅಂತ. ಹಾಗೆ ಆ ಭಾಷೆ ಎಷ್ಟು ಕೇಳಬೇಕು ಅದು ಕರೆಕ್ಟಾಗಿ ಗೊತ್ತಿರೋರು ಅಂತಹ ವಿದ್ವಾಂಸರು. ಇನ್ನು ಸಂಸ್ಕೃತದ ಪ್ರಕಾಂಡ ಪಂಡಿತರು ಪ್ರೊಫೆಸರ್ SR ಲೀಲಾ ಅವರು ಯಾವಾಗಲೂ ನಮ್ಮ ದೇಶದ ಬಗ್ಗೆ ಬಹಳ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಅದನ್ನು ಉಳಿಸೋಕ್ಕೆ ಹೊಡೆದಾಡ್ಕೊಂಡೇ ಬಂದಿದ್ದಾರೆ ಯಾವಾಗಿಂದ. ಅದನ್ನು ಬೇರೆ ಬೇರೆ ಥರದಲ್ಲಿ ಪ್ರಚಾರ ಮಾಡಿ ಭಾಸನಾಟಕ ಚಕ್ರ ಮಾಡೋರು ಅವರು ಒಂದು ಟೈಮಲ್ಲಿ. ಆವಾಗ ನಮ್ಮ ತಂದೆಯವರು ಸಹ ಅವ್ರ ಜೊತೆ ಹೋಗಿದ್ದಾರೆ, ತಮಿಳುನಾಡೆಲ್ಲ ಸಂಚರಿಸ್ತಾ ಇದ್ರು. ಇಂತಹ ವಿದ್ವಾಂಸರು ಸೇರಿ ಇಂಥ ಒಳ್ಳೆ ತಂಡ ಸೇರಿ ಮಾಡೋ ಕೆಲಸ ಚೆನ್ನಾಗಿ ಆಗಲೇಬೇಕು. ಅದೇನೇನು ಅತಿಶಯ ಅಲ್ಲ ನನಗೆ. ಅವರು ಇಲ್ಲಿವರೆಗೂ ತಗೊಂಡಿರುವಂತಹ ಟಾಪಿಕ್ಸೇ ಅಂಥದ್ದು. ಮಾವು ಬೇವಿನಲ್ಲಿ 500 ಕನ್ನಡದ ಗಾದೆಗಳು ಹಾಕಿದ್ರು. ಅದಕ್ಕೆ ಮುಂಚೆ ಪ್ರಪಾತ ಮಾಡಿದ್ರು, ಭಾರದ್ವಾಜ ಮುನಿಗಳ ಇದನ್ನು. ಪ್ರೊಫೆಸರ್ ಲೀಲಾ ಅವರು ವೈಮಾನಿಕ ಶಾಸ್ತ್ರದ ಬಗ್ಗೆ ಪ್ರೊಫೆಸರ್ ಲೀಲಾ ಅವರು ಹೇಳ್ತಾ ಇದ್ದಾರೆ. ಈಗ ಪಾಣಿನಿಯ ಶಿವಸೂತ್ರ ಜಾಲ, ಈ ತರಹ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅವರು ಹೇಳಿದಂಗೆ ಆ ಹುಚ್ಚಿದ್ರೆ ಮಾತ್ರ ಅದನ್ನು ಮಾಡೋಕ್ಕಾಗೋದು. ಈ ಸಂಗೀತ ಅಂತ ಬಂದಾಗ ನಾವು ಮಾಮೂಲು ಕಮರ್ಷಿಯಲ್ ಸಿನಿಮಾಗೆ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ಈ ಸಿನಿಮಾಗೆ ತುಂಬ ಸೂಕ್ಷ್ಮತೆಗಳಿರುತ್ತೆ. ಅದು ಆ ಸೂಕ್ಷ್ಮತೆ ಎಲ್ಲ ತಿಳ್ಕೊಂಡವ್ರು ಬೇರೆ ನಿರ್ದೇಶಕರಾಗಿರ್ತಾರೆ. ಆವಾಗ ಚಾಲೆಂಜ್ ಜಾಸ್ತಿನೇ ನಾನು ಮಾಡಬೇಕಾದ್ರೆ. ಯಾಕೆಂದರೆ ನಾನು ಒಂದು ಟ್ಯೂನ್ ಮಾಡಿಕೊಟ್ಟಿದ್ದೆ ಅವರಿಗೆ, ಇದಕ್ಕೆ ಲಾವಣಿಗೆ.
ಮಹೋದಯ ಇದು ಬೇಡ, ನನಗೆ ಲಾವಣಿ ಎಷ್ಟು ಫೋಕ್ ಆಗುತ್ತೆ ನನಗೆ ಹಾಗೇ ಬೇಕು ಅಂತ ಅವರು ಇವರು ಪ್ರೊಫೆಸರ್ ಲೀಲಾ ಅವರಂತೂ ತುಂಬ ಹಠ. ಅವ್ರನ್ನ ತೃಪ್ತಿಪಡಿಸೋದ್ರಲ್ಲಿ ಭಾಳ ಕಷ್ಟ. ಅಷ್ಟು ಪರ್ಫೆಕ್ಷನ್ ಇರ್ತದೆ. ಇನ್ನೇನಲ್ಲ, ಅವ್ರು ಆ ತಪಸ್ ಹಂಗೆ ಮಾಡಿರ್ತಾರೆ, ಅವ್ರಿಗೆ ಹಾಗಾಗಿ ಆ ಪರ್ಫೆಕ್ಷನ್ ಬೇಕಾಗುತ್ತೆ. ನನಗೂ ಅದು ಯಾಕೆ ನಾನು ಸಾರಂಗಿ ನುಡಿಸೋನು, ಹಾಗಾಗಿ ನನಗೆ ಅದರ ಪರ್ಫೆಕ್ಷನ್ ಹಿಂದೆ ಬಿದ್ದು ನನಗೂ ಅಭ್ಯಾಸ ಇದೆ. ತುಂಬ ಒಳ್ಳೆಯ ಅನುಭವ ಆಯಿತು. ಎಂಥ ಟಾಪಿಕ್ ಅಂತ ಎಲ್ಲರೂ ಹೇಳಿದಂಗೆ ನೀವು ಅದನ್ನು ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಅದು ಒಂದು ಸಲ ನೋಡಿದ್ರೂ ಗೊತ್ತಾಗಲ್ಲ, ನಿಮಗೆ 2-3 ಸಲ ನೋಡಿದಾಗಷ್ಟೇ ಒಂದು ಅದ್ರಲ್ಲಿ ಏನಿದೆ ನಿಜವಾದ ಸತ್ವ. ಅವ್ರು ಹೇಳ್ದಂಗೆ ಸತ್ವ ನಾನು ಅವ್ರು ಯಾವಾಗಲೂ ಅವ್ರ ಮಾತನ್ನು ಕೇಳಿಸ್ಕೊಳಕ್ಕೆ ಕಾಯ್ತಾ ಇರ್ತೀನಿ. ಸುರೇಂದ್ರ ಪ್ರಸಾದ್ ಅವ್ರದ್ದು ಇದರದೆಲ್ಲ ಚುಟ್ಕುಗಳು ಬರ್ತಾ ಇರುತ್ತೆ, ಜೆಮ್ಸ್ ಅಂತಾರಲ್ಲ ಆ ಥರದ್ದು ಬರ್ತಾ ಇರುತ್ತೆ. ಸೊ ಸತ್ವ ಎರಡೂ ನಮಗೆ ಗೊತ್ತಾಗಬೇಕಂದ್ರೆ ನಮ್ಮ ದೇಶದ ಸತ್ವ ದಯವಿಟ್ಟು ಎಲ್ಲ ನೋಡಿ ಪದ್ಮಗಂಧಿನ ಆನಂದಿಸಿ. ನಮಸ್ಕಾರ. ನಾನೊಬ್ಬ ಶಿಲ್ಪ ಕಲಾವಿದ. ನನಗೆ ನಟನೆ ಬಗ್ಗೆ ಗೊತ್ತಿಲ್ಲ. ಆದರೆ ನನ್ನಂಥವ್ರ ಮೂಲಕವೂ ನಟನೆಯನ್ನು ಮಾಡಿಸೋದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅನ್ನೋದು ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ರೋಲ್ ಮಾಡಿದಾಗ ಗೊತ್ತಾಯಿತು. ಪ್ರಾಯಶಃ ಈ ಸಿನಿಮಾ ಆ್ಯಕ್ಟಿಂಗ್ ಮಾಡುವಾಗ, ಆ್ಯಕ್ಟಿಂಗ್ ಅಂತಂದ್ರೆ ನಮ್ಮದು ಆ್ಯಕ್ಟಿಂಗ್ ಅಲ್ಲ, ನಾವು ಮಾಡಿದ್ದೇ ಆ್ಯಕ್ಟಿಂಗ್ ಆಯ್ತದೆ ವಾಸ್ತವದಲ್ಲಿ. ಹಾಗೆ ಅಂತ ಅಷ್ಟನ್ನು ಮಾಡುವಾಗಲೂ ಕೂಡ ನನಗೆ ಬಹುಶಃ ಅಯೋಧ್ಯೆ ರಾಮಲಲ್ಲ ಕಡಿಯುವಾಗಲಿ ಅಥವಾ ಕಾಶಿ ಅನ್ನಪೂರ್ಣೇಶ್ವರಿ ಶಿಲ್ಪ ರಚನೆ ಮಾಡುವಾಗಲಿ ಇಷ್ಟು ಭಯ ಆಗಿರಲಿಲ್ಲ. ಆ ಸಿನಿಮಾದ ಹಿಂದಿರುವ ನೋವು, ಸಂಕಷ್ಟಗಳು, ಜವಾಬ್ದಾರಿಗಳು ಏನಿರ್ತದೆ, ಅದರ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡು ಆ ಸಮಯವನ್ನು ಹೇಗೆ ಕ್ಲಿಕ್ ಮಾಡ್ಕೋಬೇಕು, ಇದೆಲ್ಲದರ ಪರಿಕಲ್ಪನೆಯನ್ನ ನಾನು ರೂಢಿಸ್ಕೊಳ್ಳೋದಕ್ಕೆ, ನನ್ನ ಶಿಲ್ಪಕಲೆಯಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದಕ್ಕೆ ಬಹಳ ದೊಡ್ಡ ಒಂದು ಪಾಠ ನನಗೆ ಸಿಕ್ತು. ಯಾಕೆ ಅಂತಂದ್ರೆ, ಒಂದು ಈ ಪದ್ಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಯಾವುದೇ ಈ ಪದ್ಮದ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಅಕ್ಕ ಹೇಳಿದಾಗಲೇನೆ ಈ ಸಿನಿಮಾದಲ್ಲಿಯೂ ಕೂಡ ಪದ್ಮದ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸುವಂತಹ ವಿಷಯ ವಿವರಣೆಗಳು ಇದ್ವು. ಈ ಸಿನಿಮಾದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಇಡೀ ಸಿನಿಮಾ ನೋಡಿದ್ರೂ ಹೇಳುವಷ್ಟು ಅಷ್ಟೊಂದು ವಿಷಯಗಳು ಇದೆ. ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ಆ ಸಿನಿಮಾ ನೋಡೋದೇ ಹೆಚ್ಚು ಸೂಕ್ತ. ಆದ್ರಿಂದ ಶಾಸ್ತ್ರೀಯವಾದ ಭಾರತದ ಅಥವಾ ಈ ಪ್ರಾಚೀನ ಭಾರತದ ಪರಿಕಲ್ಪನೆಯಲ್ಲಿ ಕಮಲಕ್ಕೆ ಯಾವ ಸ್ಥಾನವನ್ನು ಕೊಟ್ಟಿದ್ರು, ಭೂಮಿಯನ್ನ ಪದ್ಮಪುರಾಣದಲ್ಲಿ ಭೂಮಿಯೇ ಒಂದು ಪದ್ಮ ಅಂತ ಹೇಳುತ್ತೆ. ಕಲೆಯನ್ನ ವರ್ಣಿಸುವುದು, ಯಾವ ವಾಸ್ತವಿಕತೆಯನ್ನ ವೈಭವೀಕರಿಸ್ತೇವೋ ಆವಾಗ ಅದು ಕಲೆ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ಈ ಸೃಷ್ಟಿಗೆ ಮೂಲ ಕಾರಣವಾದ ಭೂಮಿಯನ್ನ ಪದ್ಮದ ಮೂಲಕ ಹೋಲಿಸ್ಕೊಂಡು ತನ್ನ ಮೂಲಕ ಇಡೀ ಪ್ರಪಂಚದಲ್ಲಿ ಎಷ್ಟು ವಿಸ್ತಾರವಾಗಿ ಪದ್ಮ ಬೆಳಕೊಂಡು ಬಂದಿದೆ ಅನ್ನೋ ಒಂದು ಸಣ್ಣ ಪರಿಕಲ್ಪನೆಯನ್ನ ನೀವು ಸಾಕಾರಗೊಳಿಸ್ಕೋಬೇಕಾದ್ರೆ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ನಿಮ್ಮ ಭಾವನೆಯನ್ನ ನೀವು ವ್ಯಕ್ತಪಡಿಸ್ಕೊಳ್ಳೋದು ಹೆಚ್ಚು ಸೂಕ್ತ, ಮತ್ತೆ ಮನ ಮುಟ್ಟುತ್ತೆ. ಮತ್ತೆ ನಾವು ಇಷ್ಟು ವರ್ಷಗಳ ಕಾಲ ಈ ವಿಷಯವನ್ನು ತಿಳ್ಕೊಳ್ಳೋದೇನೆ ಕಳ್ಕೊಳ್ಬಿಟ್ವಲ್ಲ ಅನ್ನೋ ಒಂದು ಅಪರಾಧಿ ಭಾವನೆ ಕೂಡ ಮೂಡುವಷ್ಟರ ಮಟ್ಟಿಗೆ ಈ ಸಿನಿಮಾ ಅತ್ಯಂತ ಸೊಗಸಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ಸೇರಿಸಿ ಸಮಾಜಕ್ಕೆ ಒಳ್ಳೆಯ ಸಿನಿಮಾವನ್ನು ಕೊಡೋದಕ್ಕೆ ಇಂತಹ ನಿರ್ದೇಶಕರನ್ನ ಮತ್ತೆ ನಿರ್ಮಾಪಕರನ್ನ ಈ ಕಾಲದಲ್ಲಿ ಆದರೂ ಪ್ರಚೋದನೆಗೆ ಸಿಕ್ಕಿ ಸಿನಿಮಾ ಮಾಡಿದ್ರಲ್ಲ ಅನ್ನುವಂಥದ್ದು ಒಂದು ಸಂತೋಷದ ವಿಷಯ. ಶಿಲ್ಪ ಮಾಡುವಾಗಲೆಲ್ಲ ಪದ್ಮ ಮಾಡಿಕೊಂಡೇ ಶಿಲ್ಪ ಮಾಡ್ತಾ ಇದ್ವಿ. ಎಲ್ಲಾ ದೇವರುಗಳು ಪದ್ಮದ ಮೇಲೆ ಇರೋದು, ಅದ್ರ ಬಗ್ಗೆ ಹೇಳಿದ್ನಲ್ಲ. ಈ ಸಿನಿಮಾ ಪೂರ್ತಿ ನೋಡಿ ಆನಂದ ಪಟ್ಟು ಸಮಾಜ ತನ್ಮೂಲಕ ಒಂದು ವಿಶೇಷವಾದ ಜ್ಞಾನವನ್ನು ಪಡೆಯಲಿ ಅಂತ ಹಾರೈಸ್ತಾ ಶುಭಾಶಯ ಕೋರ್ತಾ ನನ್ನ ಮಾತು. ಎಲ್ಲರಿಗೂ ನಮಸ್ಕಾರ. ಒಬ್ಬ ನಟಿಯ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ, ನನಗೆ ಒಬ್ಬ ಹೀರೋಯಿನ್ ಆಗಬೇಕು ಅನ್ನುವ ಕನಸಿಗಿಂತ ಮುಂಚೆ ಬರೋದು ಒಬ್ಬ ಒಳ್ಳೆ ನಟಿ ಆಗಬೇಕು ಅಂತ. ಸೊ ಅದಕ್ಕೆ ಪೂರಕವಾಗಿ ಸಿಕ್ಕಂತ ಅವಕಾಶ ನನಗೆ ಪದ್ಮಗಂಧಿ. ವೆರಿ ಆರ್ಗ್ಯಾನಿಕಲಿ ವಿ ಶಾಟ್ ದಿಸ್ ಸಿನಿಮಾ. ಫ್ರಮ್ ಡೇ ಒನ್ ಇಲ್ಲಿ ತನಕ ನನಗೆ ಪದ್ಮಗಂಧಿ ಅಂತ ಎಣಿಸ್ಕೊಂಡಾಗ ಶೂಟಿಂಗಲ್ಲಿ ಇರ್ಬೋದು, ಪ್ರತಿ ಸ್ಟೇಜಲ್ಲೂ ಕೂಡ ಇಟ್ ಹ್ಯಾಸ್ ಅ ಡಿವೈನ್ ಟಚ್ ಇನ್ ದಿಸ್ ಮೂವಿ. ಬೇರೆ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳನ್ನ ಶೂಟಿಂಗ್ ಮಾಡುವಾಗ ಇರುವಂತಹ ಭಾವನೆ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇಲ್ಲ. ದಿಸ್ ಹ್ಯಾಸ್ ಅ ಡಿಫರೆಂಟ್ ಲೆವೆಲ್ ಆಫ್ ಡಿವೈನ್ ಟಚ್, ಆರ್ಟ್. ನಾನು ಕಮರ್ಷಿಯಲ್ ಸಿನಿಮಾಗಳನ್ನ, ಬೇರೆ ಸಿನಿಮಾಗಳು ಮಾಡುವಾಗ ಆ್ಯಕ್ಟಿಂಗ್ ಏನು ಅನ್ಕೊಂಡಿರ್ತಿದ್ದೆ ಅಲ್ಲ, ನಾನು ಆ್ಯಕ್ಚುಲಿ ಪದ್ಮಗಂಧಿ ಶೂಟಿಂಗ್ ಮೊದಲನೇ ದಿನ ಅರ್ಥ ಆಗಿದ್ದು ನನಗೆ ಆ್ಯಕ್ಟಿಂಗ್ ಆ್ಯಕ್ಚುಲಿ ಬರೋದಿಲ್ಲ ಅಂತ. ಇಲ್ಲಿಂದನೇ ನಾನು ಆ್ಯಕ್ಚುಲಿ ಐ ರಿಯಲಿ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಪದ್ಮಗಂಧಿ.
ಇಲ್ಲಿ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಂದನೂ ಕಲಿಯುವಂಥದ್ದು ತುಂಬಾ ಇದೆ. ಆ್ಯಂಡ್ ನಾನು ಕಳೆದ ಇದರಲ್ಲೂ ಹೇಳಿದೆ, ನಾವು ಕುಟುಂಬವಾಗಿ ಸಿನಿಮಾವನ್ನು ಮಾಡಿದ್ದೇವೆ. ಪದ್ಮಗಂಧಿ ನೀಡ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್, ಇಟ್ ಡಿಸರ್ವ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವೆರಿ ಡ್ರೀಮ್ ಕಮಿಂಗ್ ಟ್ರೂ ಮೂಮೆಂಟ್ ನನಗೆ ಈ ಸಿನಿಮಾ ಫಸ್ಟ್ ನನಗೆ ಪದ್ಮಗಂಧಿ ಅನ್ನುವಂತಹ ಸಿನಿಮಾ ಕನ್ನಡ, ಸಂಸ್ಕೃತ, ಹಿಂದಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಆಡಿಷನ್ ನನಗೆ ಸಿಕ್ತು ಅನ್ನುವಾಗ ಐ ಲಿಟರಲಿ ಪ್ರೇ ಟು ಎವ್ರಿ ಗಾಡ್, ನನಗೆ ಇದೊಂದು ಸಿನಿಮಾ ಸಿಕ್ಬಿಟ್ರಿ, ನಾನು ಐ ವಾಂಟ್ ಟು ಡೂ ಇಟ್ ಅಂತ. ಬಿಕಾಸ್ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಚೈಲ್ಡ್ಹುಡ್ಡಿಂದ ಇದ್ದದ ಡ್ರೀಮ್. ಇಟ್ ಹ್ಯಾಸ್ ಕಮ್ ಟ್ರೂ ಇನ್ ದಿಸ್. ಮತ್ತು ಲೀಲಾ ಮ್ಯಾಮ್ ಅವರ ನಿರ್ಮಾತ್ರದಲ್ಲಿ ನಾವು ಕೆಲಸ ಮಾಡಿರುವಂಥದ್ದು, ಐ ಲರ್ನ್ಡ್ ಒನ್ ಥಿಂಗ್ ಅಬೌಟ್ ಹರ್, ಶಿ ಈಸ್ ಫುಲ್ ಆಫ್ ನಾಲೆಡ್ಜ್. ಪ್ರತಿಯೊಂದು ಮಾತುಕತೆ, ಅವರ ಜೊತೆ ಆಡುವ ಪ್ರತಿಯೊಂದು ಮಾತುಕತೆಯಲ್ಲೂ ದರ್ ಇಸ್ ಅ ಲರ್ನಿಂಗ್ ಫಾರ್ ಮೀ ಟು ಎವ್ರಿಬಡಿ. ಸೊ ಈ ಸಿನಿಮಾ ನನಗೆ ತುಂಬ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಸಿನಿಮಾ. ಸೊ ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಲೋಟಸ್. ನಮ್ಮ ಸಂಸ್ಕೃತಿಯಲ್ಲಿ ನಾವು ಆ್ಯಕ್ಚುಲಿ ಬೀಯಿಂಗ್ ಯೂತ್, ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಇಂತಹ ಸಿನಿಮಾಗಳಿಂದ ವಿ ಆರ್ ಆ್ಯಕ್ಚುಲಿ ಟೇಕಿಂಗ್ ಸ್ಟೆಪ್ಸ್. ಸೊ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಅವಕಾಶಕ್ಕಾಗಿ ನಾನು ನನ್ನ ಎಂಟೈರ್ ತಂಡಕ್ಕೆ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಈ ಪದ್ಮಗಂಧಿ ಚಲನಚಿತ್ರದಲ್ಲಿ ತುಂಬ ಒಳ್ಳೆಯ ಅನುಭವವನ್ನು ನಾನು ಪಡ್ಕೊಂಡೆ. ತುಂಬ 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 ಅನುಭವಗಳನ್ನ ಪದ್ಮದ ವಿಚಾರವಾಗಿ, ಚಿತ್ರೀಕರಣ ವಿಚಾರವಾಗಿ ತುಂಬ ಅನುಭವಗಳನ್ನ ಪಡ್ಕೊಂಡೆ. ಎಷ್ಟೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಗುರುಕುಲದಲ್ಲಿ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ತೇವೆ, ಸೂಕ್ತಗಳನ್ನ ಹೇಳ್ತೇವೆ, ಮಂತ್ರಗಳನ್ನ ಹೇಳ್ತೇವೆ, ಹಾಡುಗಳನ್ನ ಹೇಳ್ತೇವೆ. ಆ ಎಲ್ಲ ಸ್ತೋತ್ರ, ಶ್ಲೋಕ, ಹಾಡುಗಳಲ್ಲಿ ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖಗಳಿದೆ. ಅದನ್ನು ಯಾವತ್ತೂ ನಾವು ಗಮನಿಸೇ ಇರಲಿಲ್ಲ. ಅದೇ ಚಿತ್ರೀಕರಣ ಮಾಡಬೇಕಾದ್ರೆ ಅದನ್ನೆಲ್ಲ ಅನಿಸ್ತು, ಇಲ್ಲೂ ಇದೆ ಅಲ್ವಾ, ಇಲ್ಲೂ ಇದೆ ಅಲ್ವಾ ಅಂತ. ನಾವಿದ್ನ ಯಾವತ್ತೂ ಗಮನಿಸೇ ಇರಲಿಲ್ಲ, ಇವತ್ತು ಗೊತ್ತಾಗ್ತದೆ ಅಲ್ವಾ ಅಂತ. ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖವನ್ನು ನಾವು ಈ ಚಿತ್ರೀಕರಣದ ಮೂಲಕ ತಿಳ್ಕೊಂಡ್ವಿ. ಪದ್ಮದ ಬಗ್ಗೆ ತುಂಬ ಅಂದರೆ ತುಂಬಾನೇ ಅನುಭವಗಳನ್ನ ಮತ್ತೆ ವಿಚಾರಗಳು, ಗೊತ್ತಿಲ್ಲದಿರೋಂತಹ ಎಷ್ಟೋ ವಿಚಾರಗಳನ್ನ ಈ ಚಿತ್ರೀಕರಣದ ಸಮಯದಲ್ಲಿ ತಿಳ್ಕೊಂಡ್ವಿ. ತುಂಬ ಖುಷಿ ಆಯಿತು ನಮಗೆ. ಮತ್ತು ನನ್ನ ಗುರುಕುಲದ ನನ್ನ ಅಕ್ಕಂದಿರು, ತಂಗಿಯಂದಿರು ಅಥವಾ ಗುರುಕುಲದ ನನ್ನ ಶಿಕ್ಷಕರು ಎಲ್ಲರಿಗೂ ತುಂಬ ಒಳ್ಳೆಯ ಅನುಭವ ಇದು ನೀಡ್ತು. ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾಗಿರತಕ್ಕಂತಹ ಸಂದರ್ಭ ನಮಗೆಲ್ಲರಿಗೂ ಕೂಡ. ಪದ್ಮಗಂಧಿ ಕೊನೆಯ ಒಂದು ಹಂತಕ್ಕೆ ಬಂದು ಬಿಡುಗಡೆಯ ಸಂದರ್ಭಕ್ಕೆ ಬಂದಿದೆ. ನಮ್ಗನ್ಸೋಂಥದ್ದು ಈ ಒಂದು ಪದ್ಮಗಂಧಿ ಹೇಳತಕ್ಕಂಥದ್ದು ಕೇವಲ ದೃಶ್ಯ ಕಾವ್ಯ ಅಲ್ಲ, ದೃಶ್ಯ ಜ್ಞಾನ ಕಾವ್ಯ. ಇದು ದೃಶ್ಯ ಜ್ಞಾನ ಕಾವ್ಯ. ಈ ಮೂರರ ಒಂದು ತ್ರಿವೇಣಿ ಸಂಗಮ ನಿಮ್ಗೆ ಸಿಗಬೇಕು ಅಂತಂದ್ರೆ ಈ ಪದ್ಮಗಂಧಿಯನ್ನು ನೀವು ನೋಡಬೇಕು. ನಮ್ಮ ಶುಭಂ ಕರೋತಿ ಮೈತ್ರೇಯಿ ಗುರುಕುಲದಲ್ಲಿ ಚಿತ್ರೀಕರಣಗೊಂಡಂತಹ ಒಂದು ಅದ್ಭುತವಾದಂತಹ ದೃಶ್ಯ ಜ್ಞಾನ ಕಾವ್ಯ ಇದು. ಅವರು ಮನಸ್ಸು ಮಾಡಿದ್ರೆ ಬೇರೆ ಕಡೆ ಸೆಟ್ ಹಾಕೊಂಡು ಇದರೆಲ್ಲ ಶೂಟಿಂಗ್ ಗಳನ್ನು ಮಾಡಬಹುದಿತ್ತು. ಆದ್ರೆ ಅದಕ್ಕೊಂದು ಸತ್ವ ಬರಬೇಕು, ಆ ಒಂದು ಸರಿಯಾಗಿರತಕ್ಕಂತಹ ಅದೇ ಆ ಒಂದು ಆತ್ಮ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಶುಭಂ ಕರೋತಿಯನ್ನ ಹುಡುಕೊಂಡು ಅಲ್ಲಿಗೆ ಬಂದು ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಮಾಡಿಸಿದ್ರು. ನಾವೆಲ್ಲ ಆಗ್ಲೇ ಹೇಳಿದಾಗೆ ನಾವೆಲ್ಲರೂ ಕೂಡ ಯಾರು ನಟರಲ್ಲ, ನಾವೆಲ್ಲರೂ ಕೂಡ ನಮ್ಮಿಂದ ಒಂದು ಸಾಧಾರಣವಾಗಿರ್ತಕ್ಕಂತಹ ನಮ್ಮ ನಿತ್ಯ ಜೀವನ ಶೈಲಿಯನ್ನೇ ಅವರು ಅದನ್ನ ಚಿತ್ರೀಕರಿಸಿಕೊಂಡು ಅದನ್ನೇ ಸಿನಿಮಾಕ್ಕೆ ಒಗ್ಗಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಪ್ರಸಾದ್ ಅವರದಕ್ಕಂಥ ಒಂದು ಗುಣ ಅದು. ಹಾಗಾಗಿ ಅವರನ್ನು ಕೂಡ ನೆನಪಿಸ್ಕೊಳ್ತಾ, ಹಾಗೆ SR ಲೀಲಾ ಭಗಿನಿ ಅವರು ಕೂಡ ವಿದ್ವಾಂಸರು, ನಮ್ಮ ಸಂಸ್ಕೃತ ಕ್ಷೇತ್ರದಲ್ಲಿ ಶ್ರುತ ವಿದ್ವಾಂಸರು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡಂತಹ ಈ ಒಂದು ಪದ್ಮಗಂಧಿ ತನ್ನ ಗಂಧವನ್ನು ಎಲ್ಲ ಕಡೆ ಪ್ರಸರಿಸಲಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಸರ್ವದಾ ನಿಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಸಿನಿಮಾಕ್ಕೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಪದ್ಮಗಂಧಿ ಸಿನಿಮಾ ಅಂತ ಬಂದಾಗ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳಬೇಕಾಗಿರೋದು, ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ಸಾವಿರಾರು ಹೂಗಳಿದೆ. ಅಂದರೆ ಸಂಪಿಗೆ ಇದೆ, ಕೇದಿಗೆ ಇದೆ, ಮಲ್ಲಿಗೆ ಇದೆ, ಗುಲಾಬಿ ಹೂ ಇದೆ. ಆದರೆ ಯಾಕೆ ಕಮಲಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ? ಮತ್ತು ಅದಕ್ಕೆ ಯಾವ ಬಣ್ಣ ಮಾತ್ರ ಇದೆ, ಸುಗಂಧವೂ ಇಲ್ಲ. ಆದರೂ ಕೂಡ ಈ ಕಮಲ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದು ಈ ಪದ್ಮಗಂಧಿಯ ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಪದ್ಮಗಂಧಿಗೆ ಅದಕ್ಕೆ ಸ್ವತಃ ಸುಗಂಧ ಇಲ್ಲದೇ ಇದ್ರೂ ಇಲ್ಲಿರುವ ದಿಗ್ಗಜರು ಅದಕ್ಕೊಂದು ಸುಗಂಧವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ,
ಈ ಒಂದು ಪಾತ್ರವನ್ನು ಮಾಡೋದಕ್ಕೆ ನನಗೂ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರ ತಂಡದ ಲೀಲಾ ಮೇಡಮ್ ಹಾಗೂ ಸುಚಂದ್ರ ಪ್ರಸಾದ್ ಸರ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಯಾಕೆಂದರೆ ಇದು ನಿಜವಾಗ್ಲೂ ಒಂದು ದಾಖಲೆಯನ್ನು ಸೃಷ್ಟಿ ಮಾಡುವಂತಹ ಸಿನಿಮಾ ಆಗುತ್ತೆ. ಮತ್ತು ಇವತ್ತಿನ ಬಹಳಷ್ಟು ಬೇಕಾದಷ್ಟು ಸಿನಿಮಾಗಳ ಮಧ್ಯದಲ್ಲಿ ಪದ್ಮಗಂಧಿ ಒಂದು ತನ್ನದೇ ಆದ ಸುವಾಸನೆಯನ್ನು ಬೀರಲಿ ಅಂತ ಎಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಹರಿ ಓಂ. ನನಗೆ ಈ ಸಿನಿಮಾ ಶುರುವಾದಾಗ ಎಲ್ಲ ಸಿನಿಮಾ ತರ ಅಂತ ಬಂದೆ. ಹೋಗ್ತಾ ಹೋಗ್ತಾ ನನಗೆ ಏನಾಯ್ತು ಅಂದ್ರೆ ಮಹಾಪದ್ಮನ ತರ ಕಮಲವನ್ನು ಹುಡುಕ್ತಾ ಹೋದೆ. ಕಮಲದಲ್ಲಿ ಏನಿದೆ, ಇಲ್ಲಿ ಏನಿದೆ ಅಂತೇಳಿ ಅಷ್ಟು ಚೆನ್ನಾಗಿ ಬಂತು. ನಾನು ಈಗಲೂ ಕೂಡ ಕಮಲದಲ್ಲಿ ಇನ್ನೇನೋ ಇದೇನೋ ಅಂತ ಹುಡುಕ್ತಾ ಇದ್ದೀನಿ. ಅದು ಅಷ್ಟು ನನಗೆ ಪರಕಾಯ ಪ್ರವೇಶ ಮಾಡುವಾಗ ಆಗಿದೆ. ಮತ್ತೆ ಈ ಕುಟುಂಬದಲ್ಲಿ ಇದ್ದಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿನ್ನೆ ಸರ್ ಅನ್ನು ಭೇಟಿ ಆದಾಗ ಕೂಡ ಹೇಳಿದ್ದೆ, ಸರ್ ಈ ತರ ಸಿನಿಮಾ ನಿಮ್ಗೆ ಮಾತ್ರ ಮಾಡ್ಲಿಕ್ಕೆ ಆಗುದೇನೋ ಅಂತ. ಅದು ನಿಜಾನೇ. ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸುಚೇಂದ್ರ ಪ್ರಸಾದ್ ಸರ್ ನಮಗೆ ಒಂದು 12 ವರ್ಷದ ಪರಿಚಯ. ಆ ಒಂದು ಪರಿಚಯದಲ್ಲಿ ಇದು ಮೊದಲನೇ ಸಿನಿಮಾ ಕೊಟ್ಟಿದ್ದಾರೆ ನನಗೆ ರಿಲೀಸ್ ಮಾಡೋದಕ್ಕೆ. ಥ್ಯಾಂಕ್ ಯು. ನಾವು ಈ ಸಿನಿಮಾನ ಒಂದು 25ರಿಂದ 30 ಸೆಂಟ್ರಲ್ಲಿ ರಿಲೀಸ್ ಮಾಡಬೇಕನ್ನೋದು ನನ್ನ ಒಪಿನಿಯನು. ಸೊ ಹಂಗಾಗಿ ಅದ್ರ ಪ್ರಕಾರನೇ ಪ್ಲಾನ್ ಮಾಡಿದ್ದೀವಿ. ಸರ್ ಯಾವ ಡೇಟಿಗೆ ಬರಬೇಕಂತ ಕೇಳಿದ್ರು. ವೆಂಕಟರು ನಿಮ್ಮ ಡೇಟಲ್ಲೇ ಮಾಡಿಬಿಡೋಣ, ನೀವು ಯಾವ ಡೇಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿ ಅಂತ. ಅದ್ರ ಪ್ರಕಾರ 12ನೇ ತಾರೀಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಶುಕ್ರವಾರ 11ನೇ ತಾರೀಕು ತುಂಬ ದೊಡ್ಡ ಸಿನಿಮಾ ಇದೆ. ಬಟ್ 12ನೇ ತಾರೀಕು ನಮ್ಮದು ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಒಂದ್ಸಲಿ. ಎಲ್ಲರೂ ಇಡೀ ಟೀಮ್ ಹೇಳಿದ್ದಾರೆ ಏನಕ್ಕೆ ಈ ಸಿನಿಮಾ ನೋಡಬೇಕು, ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅನ್ನೋದು ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಚಿತ್ರದಲ್ಲಿ ಸಾಮಾನ್ಯವಾಗಿ ಚಿತ್ರಗಳು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಕೇಳ್ತಾರೆ ಯಾರು ಹೀರೋಯಿನು ಏನೋ ಹೀಗೆಲ್ಲ. ಇದರಲ್ಲಿ ಹೀರೋ ಹೀರೋಯಿನ್ನು ಎಲ್ಲನೂ ಕಮಲ ಪುಷ್ಪನೇ. ಆ ಕಮಲ ಪುಷ್ಪದ ಗಂಧವನ್ನು ಪ್ರಕಟಪಡಿಸೋದಕ್ಕೆ, ಪ್ರಸಾರ ಮಾಡೋದಕ್ಕೆ ಅಂತಲೇ ಇಲ್ಲಿ ಕೂತಿರೋ ಅಷ್ಟು ಜನನೂ ಕೆಲಸ ಮಾಡಿದ್ದೀವಿ. ಅದರಿಂದ ಇದರಲ್ಲಿ ನಾಯಕ ಪಾತ್ರವನ್ನು ವಹಿಸಿರೋದು ಕಮಲ ಪುಷ್ಪನೇ ಒಂದು. ಮತ್ತು ಈಗಾಗಲೇ ನಿಮಗೆಲ್ಲ ಅರ್ಥ ಆಗಿರೋ ಹಾಗೆ ನಾವೆಲ್ಲ ಹೇಳಿದ್ದನ್ನು ಕೇಳಿ, ಈ ಚಿತ್ರದಲ್ಲಿ ಶುಚಿ ಇದೆ, ರುಚಿ ಇದೆ, ಅಭಿರುಚಿ ಇದೆ, ರಸವೂ ಇದೆ. ಆದ್ದರಿಂದ ರಸಾಸ್ವಾದನೆ ಮಾಡಬೇಕಾಗಿರೋದು ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಎಲ್ಲರೂ ನೋಡಲಿ. ಇದು ತುಂಬ ಭಿನ್ನವಾದಂತಹ ಒಂದು ಅನುಭವವನ್ನು ಕೊಡುತ್ತೆ. ಹಾಗೆ ಅಂತ ಬೋರ್ ಹೊಡಿಸೋಲ್ಲ. ನಮ್ಮ ಹಳೆ ಕಾಲದ್ದು ಸಿನಿಮಾಗಳು ಕೆಲವು ಆರ್ಟ್ ಫಿಲ್ಮ್ಸ್ ಇತ್ತಲ್ಲ, ಒಂದು 10 ನಿಮಿಷ ಬರೀ ಎತ್ತಿನ ಗಾಡಿನೇ ಎಳೆಯೋದು, ಆ ಥರ ಇಲ್ಲ. ನಮ್ಮ ಸುಚೇಂದ್ರ ಪ್ರಸಾದ್ ಇದು ಅಂಥ ಕಲಾಚಿತ್ರ ಅಲ್ಲ, ಕಲಾತ್ಮಕವಾದಂತಹ ಶುಚಿರುಚಿಯನ್ನು ಒಳಗೊಂಡಂತಹ ಅಭಿರುಚಿಪೂರ್ಣವಾದಂತಹ ಚಿತ್ರ. ಖಂಡಿತ ನೋಡ್ಬೋದು. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರಿಗೂ ಕೂಡ ಒಂದು ಆನಂದವನ್ನು ನೀಡುವಂಥ ಚಿತ್ರ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಎಜುಕೇಷನ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈಟ್ಮೆಂಟ್, ಇದು ಮೂರರ ಒಂದು ಝಲಕ್ಕು ಕೂಡ ಪದ್ಮ